ಪ್ರಸಾದ ಲಡ್ಡು 5.50 ಲಕ್ಷಕ್ಕೆ ಖರೀದಿ. 3 ದಿನಗಳ ಗಣೇಶೋತ್ಸವಕ್ಕೆ ತೆರೆ. ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿ ವತಿಯಿಂದ 18 ಅಡಿ ಎತ್ತರದ ಗಣೇಶ ಮೂರ್ತಿಯ ಪ್ರಸಾದವಾದ 15 ಕೆಜಿ ಲಡ್ಡು ಜೊತೆಗೆ 1/4 ಕೆಜಿ ಬೆಳ್ಳಿಯ ಗಣೇಶ ವಿಗ್ರಹವನ್ನ ಉದ್ಯಮಿ ಶ್ರೀಕಾಂತ್ ಅವರು ಹರಾಜಿನಲ್ಲಿ ಖರೀದಿಸಿದ್ರು. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಮಾತನಾಡಿ, ದಾಸರಹಳ್ಳಿಯ ಎಲ್ಲಾ ಜನರನ್ನ ಒಗ್ಗೂಡಿಸಿ ಗಣೇಶೋತ್ಸವ ಮಾಡುತ್ತಾ ದಾಸರಹಳ್ಳಿ ನಂಬರ್ 1 ಮಾಡಿದ ಕೀರ್ತಿ ಮುನಿರಾಜು ಅವರಿಗೆ ಸೇರುತ್ತೆ ಎಂದರು. ಅವರು ಶಾಸಕರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಅವರ ಕ್ಷೇತ್ರ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10ನೇ ವರ್ಷದ ಸಾಮೂಹಿಕ ಗಣೇಶೋತ್ಸವ ದಾಸರಹಳ್ಳಿಯಲ್ಲಿ ಅದ್ದೂರಿಯಿಂದ ಕೂಡಿದೆ. ನಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜಿಸ್ತಾ ಇದ್ದ ಗಣೇಶನನ್ನ ಬೀದಿಗೆ ತಂದವರು ಬಾಲಗಂಗಾಧರ್ ತಿಲಕ್. ಗಣೇಶೋತ್ಸವ ಹಿಂದುತ್ವದ ಪ್ರತೀಕ, ಸಂಘಟನೆಯ ಪ್ರತೀಕ, ಜಾತಿ ಮೀರಿ ನಡೆಯುವ ಉತ್ಸವ, ದೇವರ ಹೆಸರಿನಲ್ಲಿ ನಡೆಯುವ ಉತ್ಸವದಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಹೇಳಿದರು. ದಾಸರಹಳ್ಳಿ ಕ್ಷೇತ್ರದ ಶಾಸಕರು ಆದಂತಹ ಮುನಿರಾಜರು ಈಗಾಗಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಪ್ರಾಯಶಃ ಗಣೇಶೋತ್ಸವ ಇದು ಭಾಷಣಕ್ಕೆ, ಇದು ಯಾವುದೋ ಒಂದು ರೀತಿಯ ಬ್ರಹ್ಮಾಚಾರಕ್ಕೆ ಸೀಮಿತವಾದಲ್ಲ. ಅಂತಃಕರಣ ಸಾಕ್ಷಿಯಾಗಿ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಊರಿನ ಎಲ್ಲ ಜನರು ಕೂಡ ನನ್ನ ಗಣಪತಿ ಊರಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪ್ರಾರ್ಥನೆ ಮಾಡುವ ಅದ್ಭುತ ಕಾರ್ಯಕ್ರಮವನ್ನು ಕಳೆದ 10 ವರ್ಷಗಳ ಕಾಲ ಆಶೀರ್ವಾದದಿಂದ ಈ ಭಾಗದ ಸನ್ಮಾನ್ಯ ಮುನಿರಾಜರು ಈ ಭಾಗದ ಶಾಸಕರಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಈ ರೀತಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಸೇರ್ಪಡೆ ಮಾಡುವಂತ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕಾಗಿಯೇ ದಾಸರಹಳ್ಳಿಯ ಗಣೇಶೋತ್ಸವ ಅಂತ ಹೇಳಿದ್ರೆ ಬೆಂಗಳೂರಿನ ಗಣೇಶೋತ್ಸವದಲ್ಲಿ ನಂಬರ್ 1 ಸ್ಥಾನಕ್ಕೆ ಶಾಸಕ ಎಸ್. ಮುನಿರಾಜು 3 ದಿನಗಳಿಂದ ಮಹಿಳೆಯರಿಗೂ ಮತ್ತು ಪುರುಷರಿಗೂ ವಿವಿಧ ಸ್ಪರ್ಧೆಗಳು, ಆಹಾರ ಮೇಳ ಮತ್ತು ಮನರಂಜನೆ ಏರ್ಪಡಿಸಲಾಗಿತ್ತು. ಈ ಹಿಂದೆ ಗಣೇಶನ ಪ್ರಸಾದ ಲಡ್ಡು ಖರೀದಿಸಿದ್ದ ಎಲ್ಲರಿಗೂ ಒಳ್ಳೆಯದಾಗಿದೆ. ಹಿಂದುತ್ವದ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಹೆಚ್ಚು ಒಗ್ಗೂಡುವಂತಹ ಹಬ್ಬ ಎಂದ್ರೆ ಗೌರಿ ಗಣೇಶ ಹಬ್ಬ. ಇವತ್ತು ಸಾವಿರಾರು ಜನರು ಭಾಗವಹಿಸಿ ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಗ್ತಾ ಇದೆ ಎಂದರು. ಶಾಸಕ ಎಸ್. ಮುನಿರಾಜು, ನಮ್ಮ ದಾಸರಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವವನ್ನ 3 ದಿನಗಳಿಂದ ಅದ್ದೂರಿಯಿಂದ ಆಚರಿಸಲಾಯಿತು. ಕಳೆದ ಬಾರಿ 4.50 ಲಕ್ಷಗಳಿಗೆ ಹರಾಜಾಗಿದ್ದ ಗಣೇಶ ಲಡ್ಡು ಈ ಬಾರಿ 5.50 ಲಕ್ಷಕ್ಕೆ ಹರಾಜಾಗಿರುವುದು. ಈ ಬಾರಿ ಲಾಡನ್ನ ಉದ್ಯಮಿ ಶ್ರೀಕಾಂತ್ ಅವರು ಹರಾಜಿನಲ್ಲಿ ಕೂಗಿದ್ದಾರೆ. ಈ ಹಣವನ್ನ ಮುಂದಿನ ವರ್ಷದ ಗಣೇಶೋತ್ಸವಕ್ಕೆ ಮೀಸಲಿಡಲಾಗುವುದು. ಉದ್ಯಮಿ ಶ್ರೀಕಾಂತ್ ಮಾತನಾಡಿ, ಗಣೇಶನ ಮೇಲೆ ಇಟ್ಟಿರುವ ಶ್ರದ್ಧೆ ಭಕ್ತಿಗೋಸ್ಕರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಲು ಹಾಗೂ ನಾಡಿನ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ಲಡ್ಡು ಖರೀದಿಸಿದ್ದೇನೆ ಎಂದರು. ಈ ಬಾರಿ ಲಾಡು ಹರಾಜಿನಲ್ಲಿ 5.50 ಲಕ್ಷಕ್ಕೆ ಪಡೆದುಕೊಂಡಿದ್ದು ದೇವರ ಆಶೀರ್ವಾದ ಪಡೆದುಕೊಂಡಿದ್ದೇನೆ. ಜನಪ್ರಿಯ ಶಾಸಕರಾದ ಎಸ್. ಮುನಿರಾಜು ಮಾರ್ಗದರ್ಶನದಲ್ಲಿ ಪಡೆದುಕೊಂಡಿದ್ದೇನೆ ಎಂದರು. ಶುಕ್ರವಾರ ಗಣೇಶೋತ್ಸವದಲ್ಲಿ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ, ಗಾಯನ, ನೃತ್ಯ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ವಿಜೇತರಿಗೆ ಬಹುಮಾನ ನೀಡಲಾಯಿತು. ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು ನಡೆದವು. ಶನಿವಾರ ಸಂಜೆ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ತಂಡದಿಂದ ಸಂಗೀತ ರಸ ಸಂಜೆ ನೇರ ಪ್ರಸಾರದಲ್ಲಿ ಚಲನಚಿತ್ರ ಗೀತೆಗಳಿಗೆ ಹಾಡನ್ನ ಹಾಡಿದ್ರು. ಸಿ. ಅಶ್ವಥ್ ಅವರ ಹಾಡನ್ನ ಹಾಡಿ ಅಲ್ಲಿ ಸೇರಿದ್ದ ಜನರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಮೆರವಣಿಗೆಯಲ್ಲಿ 51ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳು ಇದ್ವು. ಪಂಜಾಬ್, ಗುಜರಾತ್, ಬಾಂಬೆ, ಕೇರಳ, ಕರ್ನಾಟಕದಿಂದ ಬಂದ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆ ಮೆರುಗು ನೀಡಿತ್ತು. ಎಂಇಐ ಆಟದ ಮೈದಾನದಿಂದ ಪ್ರಾರಂಭವಾಗಿ ಬಾಗಲಗುಂಟೆ ಮಾರಮ್ಮನ ದೇವಸ್ಥಾನ, ಹೆಸರುಘಟ್ಟ ಮುಖ್ಯ ರಸ್ತೆ, ಮಲ್ಲಸಂದ್ರದ ಪೈಪ್ಲೈನ್, ಸೆಲೆಕ್ಷನ್ ಕಾರ್ನರ್, ಅಲ್ಲಿಂದ ದಾಸರಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಚೊಕ್ಕಸಂದ್ರದ
ಕೆರೆ ಹತ್ತಿರ ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು, ಅನಿಲ್ ಕುಮಾರ್, ಗುರು ನಿಶ್ಚಲ್, ಸ್ವಪ್ನ, ರಕ್ಷಾ, ಬಿಜೆಪಿ ಹಿರಿಯ ಮುಖಂಡ ಟಿಎಸ್ ಗಂಗರಾಜು, ಬಿಜೆಪಿ ಮಂಡಲಾಧ್ಯಕ್ಷ ಸೋಮಶೇಖರ್, ಬಿಎಂ ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಸೌಂದರ್ಯ ಭರತ್, ಬಿಜೆಪಿ ಮುಖಂಡರುಗಳಾದ ಜಿ ಗುರುಪ್ರಸಾದ್, ಬಿಆರ್ ಸತೀಶ್, ಲಕ್ಷ್ಮೀ ವೆಂಕಟೇಶ್, ಸಂದೀಪ್ ಸಿಂಗ್, ಮಹೇಶ್ ಗೌಡ, ಅಪ್ಪು ಮುಂತಾದವರು ಉಪಸ್ಥಿತರಿದ್ದರು. ಗಣೇಶನ ಹಬ್ಬ, ಗೌರಿ ಹಬ್ಬ, ಆಯುಧ ಪೂಜೆ, ದೀಪಾವಳಿ, ತುಳಸಿ ಹಬ್ಬ, ಇದರ ಮಧ್ಯೆ ಅಮಾವಾಸ್ಯೆ ಇಂಥ ಅನೇಕ ಹಬ್ಬಗಳನ್ನ ಆಚರಣೆ ಮಾಡಿ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಮಾಡಿದ್ರು ಕೂಡ ಆ ಉಡಾವಣೆ ಯುವಕರು ಹಿರಿಯರು ಆಯುಧರು ಅದೆಲ್ಲರೂ ಗೊತ್ತಿಲ್ಲ. ಗಣೇಶನ ಮೂರ್ತಿ ತರ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ, 3-4 ದಿವಸಗಳ ಕಾಲ ಪೂಜೆ ಪುರಸ್ಕಾರ ಮಾಡ್ತಾರೆ, ಪ್ರಸಾದ ಹಂಚ್ತಾರೆ, ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ. ಆತಿಥ್ಯ ಆತ್ಮೀಯಾಗಿ ಅವನ ಸಮಾಜದಲ್ಲಿ ಬಾಯಿಗೆ ಮುಗಿದುಕೊಂಡು ಹೊರಗಡೆ ಮುಂದೆ ಬರಬೇಕಲ್ಲಿ ಹೊರಗಡೆ ಮುಂದೆ ಬಂದರೆ ಲಾಡು ಆಗ್ತೇನೋ ನಮ್ಮ ಕಾರ್ಯಕರ್ತರು ಯಾರಾದ್ರೂ ಮುಂದೆ ಕಲ್ತ್ಕೊಳ್ಬೇಕಪ್ಪ. ಯಾಕೆ ಮುಂದೆ ಹೋಗಪ್ಪ, ಯಾಕೆ ಮುಂದೆ ಹೋಗ್ಬೇಕು, ಯಾರೇ ಹೋಗಿ ಕಾರ್ಯಕರ್ತರು ಹೋಗಿ ಗಣೇಶ ಹಬ್ಬ ಬಂದಾಗ ಹಿರಿಯರು, ತಾಯಂದಿರು, ಪುಟಾಣಿ ಮಕ್ಕಳು, ವಿಶೇಷವಾಗಿ ಯುವಕರು ಅವರ ಗ್ರಾಮದಲ್ಲಿ, ಅವರ ಉಡಾವಣೆಯಲ್ಲಿ, ಅವರ ರಸ್ತೆಯಲ್ಲಿ